ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರಾ ವಿಜಯ್ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಯಾಕೆ ನಾಳೆಯೇ ಪ್ರಮಾಣ ವಚನಕ್ಕೆ ಅವರೇ ಸಿದ್ಧವಾಗಿದ್ದಾರೆ. ಎಲ್ಲ ಸರಿ ಇದ್ದಿದ್ರೆ ಮೊನ್ನೆನೇ ಆಗಬೇಕಾಗಿತ್ತು. ಸೊ ಬಹುಮತದ ಪತ್ರ ನೀಡಿದ ಬಳಿಕ ಪ್ರಮಾಣ ವಚನಕ್ಕೆ ಅನುಮತಿ ನೀಡುವಂತೆ ಅವರು ರಾಜ್ಯಪಾಲರಿಗೆ ಮನವಿ ಮಾಡ್ಕೋತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ವಿಜಯ್ ಅವರು ಭೇಟಿ ಕೊಡ್ತಾ ಇದ್ದಾರೆ. 3ನೇ ಬಾರಿಗೆ ಬರ್ತಾ ಇರತಕ್ಕಂಥದ್ದವರು. ಸೊ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರಾ ವಿಜಯ್ ಅಥವಾ ಗೊತ್ತಿಲ್ಲ. ಕೆಲವರು ದಿನ ಗಳಿಗೆ ಮುಹೂರ್ತ ಅಂತೆಲ್ಲ ನೋಡೋದೇ ಆದರೆ ಒಂದು ಆಪ್ಷನ್ಸ್ ಇರುತ್ತೆ ಅವರಿಗೆ. ನಾಳೆನೋ ನಾಡಿದ್ದು ಆ ಥರ ಬೇಕಾದ್ರೆ ಮಾಡ್ಕೋಬೋದು. ಅದೆಲ್ಲ ಅವ್ರು ನೋಡಲ್ಲ, ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದೇ ಆದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಹಾಗಾಗಿ ಇವಾಗ ಈ ಇನ್ನು ಅಪ್ಡೇಟ್ ಆಗಬೇಕಾಗಿರೋದು ಇದು ಮಾತ್ರ. ಯಾವಾಗ ಪ್ರಮಾಣ ವಚನ ಮತ್ತು ಎಷ್ಟು ಗಂಟೆಗೆ. ಸ್ಥಳ ಕೂಡ ನಿಗದಿಯಾಗೋಗಿದೆ. ಚೆನ್ನೈನ ನೆಹರು ಇಂಡೋರ್ ಸ್ಟೇಡಿಯಂ. ಎಲ್ಲವೂ ಫಿಕ್ಸ್ ಆಗಿದೆ. ಬಹುಮತದ ಪತ್ರನೂ ಸಿಕ್ಕಿದೆ. ರಾಜ್ಯಪಾಲರು ಆಹ್ವಾನ ಕೊಡಬೇಕು. ಸೊ ಹಾಗಾಗಿ ರಾಜ್ಯಪಾಲರ ಕಂಡೀಷನ್ ಇದ್ದಿದ್ದು ಅದೇನೆ, ನೀವು ಬೆಂಬಲ ಪತ್ರವನ್ನು ತನ್ನಿ, ಪ್ರಮಾಣ ವಚನ ಸ್ವೀಕರಿಸಿ. ಈಗ ಬೆಂಬಲ ಪತ್ರ ತರ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಎಲ್ಲವೂ ಸರಿ ಹೋದರೆ ನಾಳೆ ಬೆಳಗ್ಗೆನೇ ಪ್ರಮಾಣ ವಚನಕ್ಕೆ ವಿಜಯ್ ಅವರು ತಯಾರಿಯಾಗಿದ್ದಾರಾ ಅಥವಾ ನಾಡಿದ್ದು ಭಾನುವಾರ ಅನ್ನೋ ಕಾರಣಕ್ಕೆ ಏನಾದರೂ ಭಾನುವಾರ ಶಿಫ್ಟ್ ಆಗ್ಬೋದಾ? ಏನು ಪ್ಲ್ಯಾನ್ ಇದೆ ವಿಜಯ್ ಪಾರ್ಟಿದು ಅಂತ? ಅರವಿಂದ್, ಬಹುತೇಕ ನಾಳೆ ವಿಜಯ್ ಅವರ ಪದಗ್ರಹಣಕ್ಕೆ ವೇದಿಕೆ ಸಿದ್ಧ ಆಗಿದೆ. ನಾಳೆನೇ ಪದಗ್ರಹಣ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳು ಕೂಡ ನಡೀತಾ ಇದ್ದಾವೆ ಅವರ ಪಕ್ಷದಲ್ಲಿ. ಯಾಕೆಂದರೆ ಇನ್ನು ವಿಳಂಬ ಮಾಡೋದು ಬೇಡ. ಯಾಕೆಂದರೆ ಈ 4 ದಿನಗಳ ರಾಜಕೀಯ ಹೈಡ್ರಾಮಾ ಇದೆಯಲ್ಲ, ಅವ್ರಿಗೆ ಬಹಳ ಹಣದು ಬಿಟ್ಟಿದೆ. ಅವ್ರು ಮೊದಲೇ ರಾಜಕೀಯ ಅನುಭವ ಇಲ್ಲ, ಒಂದು ಪ್ರಬುದ್ಧತೆ ಕೂಡ ರಾಜಕೀಯದಲ್ಲಿ ಸ್ವಲ್ಪ ಕಡಿಮೆ. ಏನು ಹೆಜ್ಜೆ ಇಟ್ಟರೆ ಇನ್ನೇನು ಪರಿಣಾಮ ಆಗುತ್ತೆ ಈ ಬಗ್ಗೆ ಒಂದು ಸ್ವಲ್ಪ ಅರಿವು ಕಡಿಮೆ. ಜೊತೆಗೆ ಅವರ ಪಕ್ಷದಲ್ಲಿ ಹಿರಿಯ ರಾಜಕಾರಣಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ. ಆ ಹಿನ್ನೆಲೆಯಲ್ಲೇ ಒಂದು ರೀತಿಯಲ್ಲಿ ಯಾವ ನಡೆ ಇಟ್ಟರೆ ಏನು ಪರಿಣಾಮ ಆಗುತ್ತೆ ಅನ್ನುವಂತಹ ಪರಿಜ್ಞಾನ ಸ್ವಲ್ಪ ಕಡಿಮೆ. ಆ ಹಿನ್ನೆಲೆಯಲ್ಲೇ ಇನ್ನು ವಿಳಂಬ ಮಾಡೋದು ಬೇಡ, ನಾವು ನಾಳೆನೇ ಪದಗ್ರಹಣ ಮಾಡಿಬಿಡೋಣ ಅನ್ನುವಂತಹ ಒಂದು ನಿಲುವಿಗೆ ಬಂದಿದ್ದಾರೆ. ಯಾಕೆ ಅಂದರೆ ಈಗ VCK ಅವರು ಬೆಂಬಲ ಕೊಡೋಕೆ ಮುಂಚೆ ಒಂದು ಟ್ವೀಟ್ ಮಾಡ್ತಾರೆ VCK ಪ್ರಮುಖರು. ಅದರಲ್ಲಿ ವಿಜಯ್ ಅವರು ಅಪ್ರಬುದ್ಧವಾಗಿ ಯಾವ ರೀತಿ ನಡ್ಕೊಂಡ್ರು ಅನ್ನುವಂಥದ್ದನ್ನು ಅವರು ಕೂಡ ಉಲ್ಲೇಖ ಮಾಡ್ತಾರೆ. ಅವರು ಗೆದ್ದ ನಂತರದಿಂದ ಅವರ ಹೇಳಿಕೆಗಳು, ಅವರ ನಡೆ, ಅವರು ಬೆಂಬಲ ಕೋರಿ ಅವರನ್ನು ಸಂಪರ್ಕ ಮಾಡಿದ್ದು VCK, CPI, CPMನ ಇವೆಲ್ಲವನ್ನು ಕೂಡ ಬೊಟ್ಟು ಮಾಡಿ ಟೀಕೆ ಮಾಡ್ತಾ ಇದ್ದಾರೆ. ವಿಜಯ್ ಅವರಿಗೆ ರಾಜಕೀಯ ಅನುಭವ ಇಲ್ಲ, ಯಾವ ರೀತಿ ಅಪೀಲ್ ಮಾಡಬೇಕು, ಅಪ್ರೋಚ್ ಮಾಡಬೇಕು ಅನ್ನೋದಿಲ್ಲ ಅನ್ನುವಂಥ ಟೀಕೆಯನ್ನು ಕೂಡ ಮಾಡಿದ್ದಾರೆ. ಸ್ಟಿಲ್ ಅವರು ಬಾಹ್ಯ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲ ಒತ್ತಟ್ಟಿಗಿಟ್ಟು ನೋಡೋದಾದ್ರೆ ನಾಳೆ ಬಹುತೇಕ ವಿಜಯ್ ಅವರು 11 ಗಂಟೆಗೆ ನೆಹರು ಇಂಡೋರ್ ಸ್ಟೇಡಿಯಂನಲ್ಲಿ ಮುಖ್ಯಮಂತ್ರಿ 22ನೇ ಮುಖ್ಯಮಂತ್ರಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅಲ್ಲಿ 10,000 ಜನ ಕೂರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಂಡೋರ್ ಸ್ಟೇಡಿಯಂನಲ್ಲಿ 10,000 ಅಭಿಮಾನಿಗಳ ಸಮ್ಮುಖದಲ್ಲಿ ವಿಜಯ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ವಿಜಯ್ ಅವರಿಗೂ, ವಿಜಯ್ ಪಕ್ಷಕ್ಕೂ, ವಿಜಯ್ ಅವರ ಅಪಾರ ಅಭಿಮಾನಿಗಳಿಗೂ ಕೂಡ. ಸದ್ಯ ಇನ್ನೇನು ವಿಜಯ್ ಅವರು ಬರೋ ಲಕ್ಷಣ ಕಾಣಿಸ್ತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸ್ವಲ್ಪ ಟ್ರಾಫಿಕ್ ಅನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಪೊಲೀಸರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬಂದೋಬಸ್ತ್ ಕೈಗೊಂಡಿರುವಂತದ್ದು, ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ನಿನ್ನೆ ಮೊನ್ನೆ ವಿಜಯ್ ಅವರು ಬಂದಾಗಲೂ ಕೂಡ ಇಷ್ಟೇ ಬಂದೋಬಸ್ತ್ ಇತ್ತು. ಆದರೆ ಈಗ ಸ್ವಲ್ಪ ವಿಶೇಷವಾಗಿ ಅವರು ಅಂದರೆ ವಿಜಯ್ ಅವರು ಅಧಿಕಾರ ರಚನೆ ಆಗುತ್ತೆ ಅನ್ನುವಂಥ ಗ್ಯಾರಂಟಿಯಿಂದ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಜೋಶಲ್ಲಿದ್ದಾರೆ. ಹೊಸ ಮುಖ್ಯಮಂತ್ರಿಯನ್ನ ಸ್ವಾಗತ ಮಾಡೋದಕ್ಕೆ ಅವರು ಕೂಡ ಜೋಶಲ್ಲಿದ್ದಾರೆ. ಇನ್ನೊಂದು ಬದಿಯಲ್ಲಿ ಅಭಿಮಾನಿಗಳು ಕೂಡ ರಸ್ತೆ ಬದಿಯಲ್ಲಿ ನಿಂತಿದ್ದಾರೆ. ಅವರಿಗೆ ಪೊಲೀಸರು ಹತ್ರ ಬರೋದಕ್ಕೆ ಬಿಟ್ಟಿಲ್ಲ. ಅವರ ಒಂದಷ್ಟು ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ಇನ್ನೂ ಒಂದಷ್ಟು ಜನ ಬರೋ ಸಾಧ್ಯತೆ ಕೂಡ ಇದೆ. ಅವ್ರನ್ನ ಯಾರನ್ನೂ ಕೂಡ ಪೊಲೀಸರು ಹತ್ರ ಬಿಟ್ಕೊಂಡಿಲ್ಲ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಗೌಜು ಗದ್ದಲದ ವಾತಾವರಣ ಲೋಕಭವನದ ಮುಂದೆ ಮನೆ ಮಾಡಿರುವಂಥದ್ದು. ಇನ್ನು ವಿಜಯ್ ಅವರು ಬರೋದೊಂದೇ ಬಾಕಿ. ಅವರು ಬಂದ ನಂತರ ಮತ್ತಷ್ಟು ಅಭಿಮಾನಿಗಳು ಜಮಾಯಿಸ್ತಾರೆ. ಜೊತೆಗೆ ರಾಜ್ಯಪಾಲರ ಜೊತೆ ಅವರು ಚರ್ಚೆ ಮಾಡಿ ಹೆಮ್ಮೆಯಿಂದ ಅವರು ಏನು 118 ಶಾಸಕರ ಪಟ್ಟಿ ಇದೆ, ಅವರ ಸಹಿಯುಳ್ಳ ಪತ್ರ ಇದೆ, ಎಲ್ಲವನ್ನು ಕೂಡ ಕೊಟ್ಟು ಅಧಿಕೃತವಾಗಿ ಹಕ್ಕುಮಂಡನೆ ಮಾಡಿ ಪದಗ್ರಹಣಕ್ಕೆ ಒಪ್ಪಿಗೆ ಪಡ್ಕೋತಾರೆ. ನಾಳೆ ಪದಗ್ರಹಣ ಫಿಕ್ಸ್ ಆದರೆ ಇನ್ನೊಂದು 5-6 ದಿನಗಳಲ್ಲಿ ವಿಶ್ವಾಸ ಮತಯಾಚನೆಗೆ ಸದನ ಕರಿಬೇಕಾಗುತ್ತೆ. ಆವಾಗ ವಿಶ್ವಾಸ ಮತಯಾಚನೆಯನ್ನು ಕೂಡ ವಿಜಯ್ ಅವರು ಮಾಡಬೇಕಾಗುತ್ತೆ. ಅದಕ್ಕೆ ದಿನಾಂಕವನ್ನು ರಾಜ್ಯಪಾಲರು ಮತ್ತೊಮ್ಮೆ ನಿಗದಿ ಮಾಡಬೇಕಾಗುತ್ತೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. 4 ದಿನಗಳ ಹೈಡ್ರಾಮಾಗೆ ಹೆಚ್ಚು ಕಡಿಮೆ ಈಗ ಮುಕ್ತಾಯ ಆಯಿತು. 4 ದಿನಗಳ ಹೈಡ್ರಾಮಾಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್. ಸೊ ನಾಳೆ ಇನ್ನೇನು ಬರೀ ಸಮಾರಂಭ ಅಷ್ಟೇ. ತಮಿಳುನಾಡಲ್ಲಿ ಏಕಾಏಕಿ ಸರ್ಕಾರ್ ನಂಬರ್ ಜಂಪ್ ಆಗಿದೆ. ಸೊ ಜನನಾಯಕನ್ ಬೆನ್ನಿಗೆ ನಿಂತಿವೆ ಸಣ್ಣ ಪುಟ್ಟ ಪಕ್ಷಗಳು. 112 ಇದ್ದ ಶಾಸಕರ ಬಲ 119ಕ್ಕೆ ಏರಿಕೆ ಆಗಿದೆ. TVKಯ 107, ಕಾಂಗ್ರೆಸ್ 5, ಉಳಿದಂತೆ ಸಣ್ಣ ಸಣ್ಣ ಪಕ್ಷಗಳು, ಎಡಪಕ್ಷಗಳು ಎಲ್ಲರೂ ಸೇರಿ ಈಗ ಒಟ್ಟು 119ಕ್ಕೆ ಬಂದಿದೆ. ಕಾಂಗ್ರೆಸ್ 5, CPI 2, CPM 2, VCK 2, AMMK ಅಂದರೆ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ಅಂತನ್ಬಿಟ್ಟು
AMMK 1. ಸೊ ವಿಜಯ್ ಸರ್ಕಾರಕ್ಕೆ ಈಗ 119 ಶಾಸಕರ ಬಹುಮತ ಇದೆ. 118 ಇದ್ದರೆ ಸಾಕು, 117 ಇದ್ದರೂ ಸಾಕು. ಸೊ ಹಾಗಾಗಿ ಇವಾಗ 119 ಅಂತಂದರೆ ಅಲ್ಲಿಗೆ ಬಹುಮತದ ನಂಬರ್ ಬಂದಿದೆ. ಈಗೇನಿದ್ರೂ ಬಂದು ಬರೀ ಫಾರ್ಮ್ಯಾಲಿಟೀಸ್ ಅಷ್ಟೇ. ರಾಜ್ಯಪಾಲರನ್ನ ಭೇಟಿಯಾಗೋದು, ಈಗಾಗಲೇ ಅವ್ರಿಗೆ ಪತ್ರ ರವಾನೆ ಆಗಿರುತ್ತೆ ರಾಜ್ಯಪಾಲರಿಗೆ, ಬಟ್ ಸ್ಟಿಲ್ ಒಂದು ಹಾರ್ಡ್ ಕಾಪಿಯನ್ನು ಅವ್ರ ಕೈಗೆ ಕೊಡ್ತಾರೆ.